Hey guys, welcome back to our YouTube channel ಕಿರಿಕ್ ಅಡ್ಡ. ನಾನ್ ನಿಮ್ಮ ವಿಕೆ. ನಾನು ನಿಮ್ಮ ಏಕೆ ಇವತ್ತು ನಾವು ಬಂದಿದೀವಿ ಮಾತಾಡಕ್ಕೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಪ್ರಿವ್ಯೂ. ಹೈ ವೋಲ್ಟೇಜ್ ಮ್ಯಾಚ್ಗೆ ಸ್ವಾಗತ ಗುರು ಅಂತ. ಅದರಲ್ಲಿ ವೋಲ್ಟೇಜೇ ಇಲ್ಲ. ಒಂದ್ ಕಡೆ ಪವರ್ ಇದೆ, ಒಂದ್ ಕಡೆ ಪವರ್ ಇಲ್ಲ. ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಫ್ಯಾನ್ಸು, ಯಾವ ತರ ನೋಡ್ತಾರೆ ಈ ಮ್ಯಾಚ್ ನ ಅಂತಾನೆ ಗೊತ್ತೈತೆ ಅಲ್ಲಪ್ಪ. ಇಲ್ಲಿ ತಲಾ ಇಲ್ದೇ ಇರೋ ಸಿ ಎಸ್ ಕೆ ಆದಿ ಕಳ್ಕೊಬಿಟ್ಟಿದೆ. ಇಲ್ಲಿ ಆರ್ ಸಿ ಬಿ ಟ್ರೋಫಿ ಗೆದ್ದಿದ್ದ ಜೋಶಲ್ಲಿ ಡಾಮಿನೇಟ್ ಮಾಡಿ ಬಿಸಾಕ್ತಿದೆ. ಇದು ನೋಡಕ್ಕಾಗದೆ ತಲಾ ನಾಳೆ ಬರ್ತಿದ್ದಾರೆ ಅಂತ ನ್ಯೂಸ್ ಇದೆ. ಮ್ಯಾಚ್ಗೆ ಬರ್ತಾರ ಇಲ್ವಾ ಅಂತ ಕಾದ್ ನೋಡ್ಬೇಕು. ನಿಮ್ಗೆಲ್ಲ ಹೊಡಿತಾರೆ ಗೊತ್ತಾಯ್ತಿಲ್ಲ ಏನ್ ಮಾಡೋದು ಅಂತ. ತಲಾ ಬಂದು ಧೋನಿ ಎಳಿಬೇಕು ಇವ್ರದ ಸಿ ಎಸ್ ಕೆ ಧೋನಿಯ, ಇಲ್ಲ ಅಂದ್ರೆ ಮುಳುಗೋಗುತ್ತೆ ಬೆಂಗಳೂರಲ್ಲಿ ನಾಳೆ ಜೋರ್ ಮಳೆ. ಇನ್ನ ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ CSK ಬೋಟ್ ಮುಳುಗುವ ಸಾಧ್ಯತೆ ಜಾಸ್ತಿ ಇದೆ. ತಲಾ ಬಂದಿಲ್ಲ ಅಂದ್ರೆ ನಿನ್ನೆ ಮ್ಯಾಚ್ ಆಡಿದ್ದಾರೆ. ಮೊನ್ನೆ ಆಡಿದ್ದಾರೆ. ನಾನು ಹೇಳ್ತೀನಿ ಮತ್ತೆ ಹೇಳು. ಮೊನ್ನೆ ಮ್ಯಾಚ್ ಆಡಿದ್ದಾರೆ ಪಂಜಾಬ್ ಮೇಲೆ. ಪಾಪ ರನ್ ಏನೋ ಹೊಡೆದ್ರು, ಅಷ್ಟು ಡಿಫೆಂಡ್ ಮಾಡಕ್ ಆಗಿಲ್ಲ. ಇವತ್ತು ಅಲ್ಲಿ ಟ್ರಾವೆಲ್ ಮಾಡಿ ಅಲ್ಲೇ ಬೆಂಗಳೂರು ಬಂದವ್ರು ಬೆಳಗ್ಗೆನೆ. ಇಲ್ಲಿ ಏನ್ ಮ್ಯಾಚ್ ಟೈಮ್ ಇರುತ್ತೋ ಪ್ರಾಕ್ಟೀಸ್ ಏನ್ ಮಾಡಿದ್ರು ಏನೋ ಪಾಪ ಒಂದು ಗೊತ್ತೈತಲ್ಲ ಅವ್ರಿಗೆ. ಅವ್ರು ಈಗಿರೋ ತೊಂದ್ರೆ ನೋಡಿದ್ರೆ ಸ್ವಲ್ಪ ಬ್ರೇಕ್ ಕೊಡ್ಬೇಕಿತ್ತು ಅಂತ ಅನ್ಸುತ್ತೆ. ಯಾರಿಗೂ ಏನ್ ಗೊತ್ತ IPL ಅವ್ರಿಗೆ ಈ ತರ ಆಡ್ತಾರೆ ಅಂತ ಬಿಡಿ. ಇನ್ನ ಅವ್ರ ಓಪನರ್ ಸಂಜು ಸ್ಯಾಮ್ಸನ್ ಅಂತೂ 7ಗೆ 7 ಹೊಡೆದು ತಲಾಗೆ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ. 7 ಬಾಲ್ಗೆ 7 ಹೊಡೆದು. ಇನ್ನ ಋತುರಾಜ್ ಗಾಯಕ್ವಾಡ್ ತುಂಬಾ ಟ್ರೈ ಮಾಡಿದ್ರು ಹೊಡೆಯಕ್ಕೆ, ಆದ್ರೆ ಓಡಿ ತರ ಆಡ್ತಾವ್ರೆ ಅಷ್ಟೇ. ಇನ್ನ ಆಯುಷ್ ಮಾತ್ರ 2 ಚಾನ್ಸ್ ಸಿಕ್ತು, ಆದ್ರೂ ಚೆನ್ನಾಗಿ ಆಡೋರು ಪಾಪ. ಒಳ್ಳೊಳ್ಳೆ ಸ್ಕೋರ್ 4-6 ಎಲ್ಲ ಹೊಡಿತಿದ್ರು ಪಾಪ. ಇನ್ನ ಶಿವಮ್ ದುಬೆ ಅಣ್ಣ ಅಂತೂ ಅಲ್ಪ ಸ್ವಲ್ಪ ಆಡ್ತಾರೆ, ಅಂದ್ರೆ ಮ್ಯಾಚ್ ವಿನಿಂಗ್ ಕಾಂಟ್ರಿಬ್ಯೂಷನ್ ಇನ್ನ ಬಂದಿಲ್ಲ. ಅಂದ್ರೆ ನಿನ್ನೆ ಆಡಿದ್ದು ಇದ್ ನೋಡಿದ್ರೆ ಅವ್ರು ಸ್ವಲ್ಪ ಒಂದು 230-240 ಹೊಡೆದಿದ್ರೆ ಡಿಫೆಂಡ್ ಮಾಡ್ಕೋಬಹುದು ಅಂತ ಅನ್ಸ್ತಿತ್ತು ಮೊನ್ನೆ. ಇನ್ನ ಕಾರ್ತಿಕ್ ಶರ್ಮಾ ಫುಲ್ ಕನ್ಫ್ಯೂಸ್ ಇದಾರೆ. ಶಾರ್ಟ್ ಬಾಲ್ ಹಾಕಿದ್ರೆ ಸಾಕು ನಡುಕ್ತಾರೆ, ಆ ತರ ಆಡಿದ್ರು ಫಸ್ಟ್ ಮ್ಯಾಚ್ ಅಲ್ಲಿ. ಆದ್ರೆ ಇನ್ನ ಫಿರಾಜ್ ಖಾನ್ ಒಬ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಆಗಿ ಆಡಿದ್ದು. ಅಂದ್ರೆ CSK ಇಷ್ಟು ಫೈಟ್ ಕೊಡ್ತಿದೆ ಅಂದ್ರೆ ನೆನ್ನೆ ಕೊಟ್ಟಿದೆ ಅಂದ್ರೆ ಅವರ ಕಾರಣ ಮೇನ್ ಆಗಿ. ಇನ್ನ ಅವ್ರ ಕೊರತೆಗಳು ಅಂದ್ರೆ ಇನ್ನ 11 ಚೂಸ್ ಮಾಡಾರಲ್ಲ ಅವ್ರು ಎಡವಿದಲ್ಲಿ. ಅಂದ್ರೆ ಜೇಮಿ ವಾರ್ಟನ್ RR ಮೇಲೆ CSK ಪರವಾಗಿ 43 ರನ್ ಹೊಡೆದಿದ್ರು, ವಿಕೆಟ್ ತೆಗೆದಿದ್ರು. ಅದೇ CSK ಅವರು ಹಳೆ ಪಿಚ್ ಅನ್ನೋ ತರ ಫೀಲ್ ಅಲ್ಲಿ ಬರೀ ಸ್ಪಿನ್ನರ್ಸ್ ಹಾಕೋರು ರಾಹುಲ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಅದ್ರ ಬದಲು ಜೇಮಿ ವಾರ್ಟನ್ ಆಡಿಸಿದ್ರೆ ಅವ್ರಿಗೆ ಇನ್ನ ರನ್ನು ಬರ್ತಿತ್ತು. ಕಾರ್ತಿಕ್ ಶರ್ಮಾ ಬಂದಿದ್ದ ಜಾಗದಲ್ಲಿ ಪ್ರಶಾಂತ್ ಇವ್ರು ಬಂದಿದ್ದ ಜಾಗದಲ್ಲಿ ಇವ್ರು ಆಡಿದ್ರೆ ಒಂದ್ ಸ್ವಲ್ಪ ಸ್ಕೋರ್ ಖುಷಿಯಾಗಿರೋದು. ಬೌನ್ಸ್ ಅಲ್ಲಿ ಹಾಕಿ ವಿಕೆಟ್ ಸ್ವಲ್ಪ ತೆಗೆದಿರೋರು ಅಂತ ಅನ್ಸುತ್ತೆ. CSK ನ ಮೇಲೆ ತಕ್ಕೆ ಇವತ್ತಿನ ಮ್ಯಾಚ್ ಅಲ್ಲಿ ಧೋನಿ ಬರ್ತಾರಾ ಅಥವಾ ಬ್ರೇವಿಸ್ ಬರ್ತಾರಾ ನೋಡ್ಬೇಕು. ಅವ್ರಿಬ್ರು ಬಂದ್ರೆ ಸ್ವಲ್ಪ ಏನೋ ಒಂದು ಬದಲಾವಣೆಗಳು ನೋಡ್ಬೋದು ಅಂತ ಅನಿಸುತ್ತೆ. ಇನ್ನೂ ಫೈಟ್ ಕೊಡ್ಬೋದು RCB ಗೆ ಅಂತ. ಇನ್ನು RCB ಬಗ್ಗೆ ನೋಡೋದಾದ್ರೆ RCB ಭರ್ಜರಿ ಗೆಲುವು ಸಾಧಿಸಿ ಬರ್ತಾ ಇರೋದು CSK ಮೇಲೆ ಆಡಕ್ಕೆ. ಅದು ಕಂಟಿನ್ಯೂ ಮಾಡ್ತಾರ ವಿನ್ನಿಂಗ್ ಸ್ಟೇಜ್. ಅದು ಹೋಮ್ ಗ್ರೌಂಡ್ 2ನೇ ಮ್ಯಾಚ್ ಚಿನ್ನಸ್ವಾಮಿ ಮೇನ್ ಮ್ಯಾಚ್ ಗೆದ್ದು 2 ಪಾಯಿಂಟ್ CSK ಮೇಲೆ ಡಾಮಿನೇಟ್ ಮಾಡಿ ಕೆಚ್ ಬಿಸಾಕ್ಬೇಕಂತ ನಮ್ಮ ಮೇಲೆ ಆಸೆ. ಇನ್ನು ಬ್ಯಾಟಿಂಗ್ ಅಲ್ಲಿ ನೋಡಿದ್ರೆ ಕೊಹ್ಲಿ ಅಂತೂ ಫಸ್ಟ್ ಕ್ಲಾಸ್ ಫಾರ್ಮ್ ಇದ್ದಾರೆ. ದೇವದತ್ ಪಡಿಕ್ಕಲ್ ಅಂತೂ ತಿನ್ಕೊಬಿಟ್ರು ನಮ್ ಕನ್ನಡಿಗ. ಇನ್ನ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್, ಕ್ಯಾಪ್ಟನ್ ರಜತ್ ಪಟ್ಟಿದಾರ್. ಇನ್ನ ನಮ್ಮ ಕ್ಯಾಪ್ಟನ್ ಆದ ರಜತ್ ಪಟ್ಟಿದಾರ್ ಒಳ್ಳೆ ರನ್ ರೇಟ್ ಸ್ಕೋರ್ ಮಾಡಿ ಆರಾಮಾಗಿ ಹೋದ್ರು, ತಲೆ ಕೆಡಿಸ್ಕೊಬೇಡಿ, ಚೆನ್ನಾಗಿ ಆಡ್ತಾರೆ. ಇನ್ನ ರಮರೇಶ್ ಗೆ ಬ್ಯಾಟಿಂಗ್ ಸಿಕ್ಕಿಲ್ಲ ಪಾಪ. ಟಿಮ್ ಡೇವಿಡ್ ಅಣ್ಣ, ನಮ್ಮ ಸಿಂಹ ಟಿಮ್ ಡೇವಿಡ್ ಇನ್ನ ಬಂದಿಲ್ಲ. ಎಡಿಟರ್ ಟಿಮ್ ಡೇವಿಡ್ ಅವರು ಯಾವಾಗ ಬರುತ್ತೆ ಅಂತ ನಾವೆಲ್ಲ ವೇಟ್ ಮಾಡ್ತಿದೀವಿ. ಇನ್ನ ನಮ್ಮ ಮೇಲೆ ನೆಚ್ಚಿನ ರಮರೇಶ್ ಅವರು CSK ಅಂದ್ರೆ ಅವ್ರಿಗೊಂಥರ ಪ್ರೀತಿ, ಒಂದ್ ತೂಕ ಜೋರಾಗಿ ಇರುತ್ತೆ. ಅವ್ರು ಬರ್ಬೇಕು. ಇನ್ನ ಜಿತೇಶ್ ಶರ್ಮಾ ಅವರು ಇನ್ನ ಪ್ರೂವ್ ಮಾಡ್ಕೊಂಡಿಲ್ಲ. ಇವ್ರು ಇರೋ ಫಾರ್ಮ್ ನೋಡ್ತಾ ಇದ್ರೆ ಅಲ್ಲಿವರೆಗೂ ಬ್ಯಾಟಿಂಗ್ ಸಿಗುತ್ತಾ ಚೇಸಿಂಗ್ ಅಲ್ಲಿ ಅಂತ. ಅದೇ ಇನ್ನ ಬೌಲಿಂಗ್ ಅಲ್ಲಿ ನೋಡಿದ್ರೆ ಏಜಲ್ವುಡ್ ಇಲ್ಲ ಅಂದ್ರೆ ಜೇಕಬ್ ಡೆಫಿ ಯಾವ ಕೊರತೆನೂ ತೋರಿಸ್ತಾ ಇಲ್ಲ, ಚೆನ್ನಾಗಿ ಮಸ್ತಾಗಿ ಮಾಡ್ತವ್ರೆ. ಇನ್ ಭುವಿ ಅವರು ಲೈನ್ ಲೆಂತ್ ಅಂತ ಮಿಸ್ ಇಲ್ಲ, ಸ್ವಿಂಕಿಂಗ್ ಅಂತ ಸುಮ್ಮನೆ ಹೇಳಲ್ಲ ಅವ್ರಿಗೆ. ಇನ್ ಸ್ಪಿನ್ನರ್ಸ್ ಕೃಣಾಲ್ ಪಾಂಡ್ಯ ಅಂತೂ ಸ್ಪೀಡ್ ಬೌಲರ್ಗಿಂತ ಜಾಸ್ತಿ ಬೌನ್ಸರ್ಸ್ ಹಾಕಿ ಕನ್ಫ್ಯೂಸ್ ಮಾಡಿ ಕಳಿಸ್ತಾರೆ ಅಂತ ನಮ್ಗೆ ಅನಿಸ್ತಿದೆ. ಏನಂತ ಕೊರತೆ ಇಲ್ಲ, RCB ಬಲಿಷ್ಠವಾಗಿದೆ. ನಂಗೆ ಯಾರು ಇಂಪ್ಯಾಕ್ಟ್ ಮಾಡ್ಬೋದು ಅಂತ ನೋಡಿದ್ರೆ ಬ್ಯಾಟಿಂಗ್ ಸಿಕ್ಕರೆ ರಮರೇಶ್ ಪಕ್ಕ ಮಾಡ್ತಾರೆ. ಯಾರು ಹೇಳೋದಂತ ನನಗೆ ಕನ್ಫ್ಯೂಸ್ ಆಯ್ತಿದೆ. ಅಷ್ಟು ಚೆನ್ನಾಗಿ ಎಲ್ಲರೂ ಆಡ್ತಾರೆ. ಕೊಹ್ಲಿ ಅಂತೂ ಇಂಪ್ಯಾಕ್ಟ್ ಮಾಡ್ತಾರೆ. ಇನ್ನ CSK ಗೆಲ್ಬೇಕು ಅಂದ್ರೆ ಇಂಪ್ಯಾಕ್ಟ್ ಸಂಜು ಸ್ಯಾಮ್ಸನ್ ಆಡ್ಲೇಬೇಕು. ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ರನ್ನಿಂಗ್ ಬಂದ್ರೆ CSK ಗೆಲ್ಬಹುದು ಅಂತ ನನ್ನ ಪ್ರಕಾರ. ಸಂಜು ಸ್ಯಾಮ್ಸನ್ ಓಪನ್ ಅಪ್ ಆಗ್ತಾರೆ ಪಕ್ಕ ಆಯ್ತಾರೆ. ಯಾರಾಗಿಲ್ಲ ಅಂದ್ರೆ RCB ಮೇಲೆ ಬಂದು ಅವರೆಲ್ಲ ಹಾಗೆ ಆಯ್ತಾರೆ. ಯಾರು ಫುಲ್ ಡೌನ್ ಫಾಲ್ ಇರ್ತಾರೆ ಬಂದು ಹೊಡೆದೇ ಹೊಡಿತಾರೆ RCB ಮೇಲೆ. ಮ್ಯಾಚ್ ಗೆಲ್ಲೋದು ಅಷ್ಟು ಈಸಿ ಇಲ್ಲ RCB ಮೇಲೆ ಅಂತ ನಮ್ಗೆ ಅನಿಸ್ತದೆ. ಇನ್ನ ಹೋದ್ ಸೀಸನ್ ಇಂದ ನೋಡಿದ್ರೆ RCB ಫುಲ್ ಡಾಮಿನೇಟ್ ಮಾಡಿದೆ. ಚಿನ್ನಸ್ವಾಮಿಲು ಮಾಡಿದೆ, ಚೇಪಕಲ್ ಮಾಡಿದೆ. ಈ ಸೀಸನ್ ಅಲ್ಲಿ ಒಂದೇ ಮ್ಯಾಚ್ RCB ವರ್ಸಸ್ CSK. ಈಗಲೇ ಸೀಸನ್ ಸ್ಟಾರ್ಟಿಂಗ್ ಅಲ್ಲೇ ಈ ಕಾಳಾಗ ಎಂಡ್ ಆಗ್ಬಿಡ್ತಿದೆ. ಇದೊಂಥರ ಬೇಜಾರಿದೆ. ಆದ್ರೂ RCB ಗೆದ್ದು 2 ಪಾಯಿಂಟ್ ಈಸಿಯಾಗಿ ತಗೊಳ್ಳಿ ಅಂತ. ಇನ್ನು ಗೆಲ್ಲ ಪರ್ಸೆಂಟೇಜ್ ನೋಡೋದಾದ್ರೆ 100% RCB ನೇ ಕೊಡಬೇಕು. CSK ಫೈಟ್ ಕೊಟ್ಟಿದ್ದಾರೆ ಹೋದ್ ಮ್ಯಾಚ್, ಆದ್ರೂ RCB ಅಷ್ಟು ಈಸಿ ಅಲ್ಲ RCB ಸೋಲ್ಸೋದು ಅಂತ ಅನಿಸ್ತಿದೆ. ನನ್ನ ಪ್ರಕಾರ RCB ನೇ ಗೆಲ್ಲೋದು. ಅದು ಪ್ರೆಡಿಕ್ಷನ್ ಅಂದ್ರೆ RCB ನೇ, ಏನ್ ಬೇರೆ ಮಾತೇ ಇಲ್ಲ. ಇದು ಇದಾಗಿತ್ತು. ಓಕೆ, ಇದಾಗಿತ್ತು ಇವತ್ತಿನ RCB ವರ್ಸಸ್ CSK ಮ್ಯಾಚ್ ನ ಪ್ರಿವ್ಯೂ. ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿಗ್ತೀವಿ.